ಒಂದೇ ಕೈಲಿ ಓಡಿಸ್ತಾನೆ ಪಕ್ಕ ಎನ್ ರೂಟ್ ಬೇ ಆಫ್ ಬೆಂಗಾಲ್ ಯೋ ಎನ್ ರೂಟ್ ಲೈಕ್ ನೀವು ಆಕ್ಸಿಡೆಂಟ್ ಆಗಿ ಆಲ್ಮೋಸ್ಟ್ 6 months ಆಗಿದೆ ಅವನಿಗೆ 5 months ಒಂದು ಮಸಲ್ ಟೇರ್ ಆಗ್ಬೋದು ಇಲ್ಲಾಂದ್ರೆ ಬೋನು ಅದೇನು ಅಂತಾರಲ್ಲ ಲೈಕ್ ವಯಸ್ಸಾಗಿ ಸ್ಪೋರ್ಟ್ಸ್ ಪರ್ಸನ್ಸಿಗೂ ಆಗಿದೆ ಡಿಸ್ಲೊಕೇಟ್ ಬಿಟ್ಟು ಅವ್ರಿಗೆ ಸರಿನೇ ಆಗಲ್ಲ ಲೈಫ್ ಟೈಮು ಬರೀ ಆಪರೇಷನ್ಗೆ 2.5 ಆಯಿತು 2 ಲಕ್ಷ ಅಂದರೆ ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಓಕೆ ಟೈಮ್ ಎಷ್ಟು ಟೈಮ್ ಒಂದು 11 ಗಂಟೆ ಹಾಂ 11 ಆಯಿತಾ 11:30 ಲೈಕ್ ಮಾರ್ನಿಂಗಿಂದ ಸ್ವಲ್ಪ ಚಿಲ್ ಔಟ್ ಮಾಡ್ತಾ ಇದ್ವಿ. ಇಲ್ಲಿ ಹೆವಿ ಅಂದರೆ ಹೆವಿ ಗಾಳಿ ಬೀಸುತ್ತೆ ಎಲ್ಲೇನೋ ಬಿಲ್ಡಿಂಗ್ ಇವೆಲ್ಲ ಫುಲ್ ಓಪನ್ ಸರ್ಫೇಸು. ಸೊ ಒಂಥರ ಒಳ್ಳೆ ಏನೋ ಸ್ವರ್ಗ ಇರೋ ಥರ ಹಿಂಗೆ ತೇಲಿಸ್ತಾ ಇರುತ್ತೆ ಗಾಳೀಲಿ, ಅಷ್ಟು ಗಾಳಿ. ಇವಾಗ ತಿನ್ಕೊಂಡು ಎಲ್ಲ ಹೊರಟ್ವಿ. ಇಲ್ಲಿ ನಮ್ಮ ಗುಣ ಬಾಸ್ ಬನ್ನಿ ಬಾಸ್ ಟೇಕಿಂಗ್ ಅಷ್ಟು ಡ್ರೈವ್ ಹುಷಾರು. ನಾನು ನೆನ್ನೆ ನೈಟು ಮಲ್ಕೊಂಡು ಮಿಸ್ ಆಗಿ ಕೈ ಹಾಕ್ಬಿಟ್ಟೆ ಸಡನ್ನಾಗಿ. ಯಾವಾಗ ಪ್ಯಾಕೇಜ್ ಹೋಗಿ ಗುಣ ಕೈ ಸಡನ್ನಾಗಿ ಹೊಸ್ತಾಗ್ಬಿಟ್ಟು ತಗೊಳ್ಳಿ ಯಾವಾಗ ಎದುರಾಗ್ಬಿಡ್ತು. ಬಾಸ್ ಇಸ್ ಓಕೆ ನಾವು ಬಟ್ ನಾಟ್ ಓಕೆ ಸ್ಟಿಲ್ ರೆಸ್ಟ್ ಹೋಗಬೇಕು. ಇದೇ ಸಿಚುವೇಶನ್ ನಾನು ಈಗ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರಂತೆ ಇಲ್ಲೇ ಬೀಚ್ ಹತ್ರಕ್ಕೆ. ನೋಡಿರ್ತೀರ ನಾನು ಸುಮಾರು ಲೋನ್ ತೋರಿಸಿದ್ದೀನಿ ಬೇ ಆಫ್ ಬೆಂಗಾಲ್ ಇಲ್ಲಿ ಬಂದಾಗ. ಇವಾಗ ಮತ್ತೆ ಅಲ್ಲಿಗೆ ಹೋಗ್ತಾ ಇರೋದು. ನಮ್ಮ ಜೊತೆ ಬಾನ್ಪಟ್ಟಿನ ಇದ್ದಾನೆ ಈ ಕಡೆ. ಬಟ್ ಏನಂದರೆ ಇವಾಗ ಸಂಜೆ ಹೋಗೋದ್ರಿಂದ ನಾವು ಜಾಸ್ತಿ ಹೊತ್ತು ಇಲ್ಲಿ ಇರೋಕ್ಕಾಗಲ್ಲ. ಅದಕ್ಕೆ ಸುಮ್ಮನೆ ಹಿಂಗೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದು ಮತ್ತೆ ಇಲ್ಲಿ ನಿಮಗೆ ಬಂದ ಮೇಲೆ ನಾನು ಗುಣದ ಸ್ಟೋರಿ ಹೇಳ್ತೀನಿ. ಲೈಕ್ ಇಲ್ಲಿ ಬಂದು ಏನೇನು ಸುಮಾರು ಜನ ನಂಗೆ ಇದನ್ನೇ ಕೇಳ್ತಾ ಇದ್ದೀರಾ, ಅವ್ನಿಗೆ ಏನಾಗಿದೆ, ಎಲ್ಲಿ ಇದ್ದಾನೆ, ಏನೇನು ಸುಮಾರು ಇದೇ ಥರ ಕ್ವಶನ್ಗಳು. ಸೊ ಅವ್ನು ಕಂಪ್ಲೀಟಾಗಿ ಹೇಳ್ತೇನೆ. ಲೈಕ್ ಇಲ್ಲಿ ಬಂದು ಎಷ್ಟು ತಿಂಗಳಾಯಿತು, ಎಲ್ಲೆಲ್ಲಿ ಏನೇನು ಹಾಸ್ಪಿಟ್ಲಿಗೆ ಹೋಗಿದೆ, ಏನೇನು ಖರ್ಚಾಯಿತು ಎಲ್ಲನೂ ಹೇಳ್ತಾನೆ. ಅದು ಏನಾಗಿದೆ ಅಂತ ಹೇಳ್ತಾನೆ. ಫಸ್ಟು ಹೋಗಿ ಮುಗಿಸ್ಕೊಂಡು ಬರೋಣ ಬನ್ನಿ. ಈ ಥರ ಶಾರ್ಟ್ಸ್ ತಗೊಂಡು ಸುಮಾರು ತಿಂಗಳುಗಳೇ ಆಗೋಯ್ತು. ಈ ಥರ ಹಿಂಗೆ ಅಯ್ಯೋ ಒಳಗಡೆ ಎ ಸಿ ಇದೆ ಬಾನ್ ಫೀಲ್ ಆಗ್ತಿದೆ. ವಿಡಿಯೋ ಕಿ ಹರ್ಷಿತ್ ಬೈ ಬನ್ನಿ ಬೈ ಸುಮ್ಮನೆ అంటే ఇక్కడి కంటే ಇಲ್ಲಿ ಗಂಟೆ ಅಷ್ಟೇ. ಆಫ್ಟರ್ ವಿಡಿಯೋ ಈ ವಿಲ್ ಡು ಡ್ರೈವ್ ಒಂದೇ ಕೈಲಿ ಓಡಿಸ್ತಾನೆ ಪಕ್ಕ ಓಡಿಸ್ತಾನೆ ಪಕ್ಕ. ಬೇಗ ವಿಡಿಯೋ ಮಾಡ್ಕೊಳ್ತೀನಿ. ಓಕೆ ಕಾರ್ ಬಗ್ಗೆ ಎಷ್ಟು ಮಾಡೋದು ಬೇಡ. ಯಾವ ತಂಡೆ ಹೇಳಲ್ಲ ನನಗೆ ಏನು ಕಾರ್ ತಗೊಂಡಿದ್ದು ನಾನು ನೀನು ಹೇಳಿ ಸುಳ್ಳು ಬೇಡ. ಹೇಳಿದ್ನಿ ಕಾರ್ ತಗೊಂತಿದ್ವಿ ಅಂತ ಹೇಳಿದ್ದೆ. ಬಂದಾದ್ಮೇಲೆ ಯಾರಿಗೂ ಗೊತ್ತಿಲ್ಲ ಬಿಡಿ. ಇವತ್ತು ಎಲ್ಲರೂ ಗೊತ್ತಾಗುತ್ತೆ. ತಲೆ ಕೆಡಿಸ್ಕೊಬೇಡ. ಅಯ್ಯೋ ನೋಡಲ್ಲ. ಅಯ್ಯೋ ಬಾಯ್ಸ್ ಬಾಯ್ ಇಲ್ಲಿ ನೋಡಿ ಬೇಡ. ಓಕೆ ಎನ್ ರೂಟ್ ಬೇ ಆಫ್ ಬೆಂಗಾಲ್ ಯೋ ಎನ್ ರೂಟ್ ಬೇ ಆಫ್ ಬೆಂಗಾಲ್. ಇನ್ನೊಂದು ವಿಷಯ ಏನು ಗೊತ್ತಾ ಕೂಡ ಕಾಮಿಡಿ ಹೇಳ್ತೀನಿ ಕೇಳಿಸ್ಕೊ. ಬರ್ಬೇಕಿದ್ರೆ ನಾನು ಸ್ಟೋರಿ ಹಾಕ್ಬೇಕಿದ್ರೆ ಆಫ್ ಟು ಕಾವಲಿ ಅಂತೆಲ್ಲ ಹಾಕಿದ್ರೆ ಅರ್ಥಾಗಲ್ಲ. ಅಂದ್ರೆ ಕಾವಲಿಗೆ ಹೋಗ್ತಾ ಇದೀವಿ ಅಂತೆಲ್ಲ ಹಾಕಿದ್ರೆ ಗೊತ್ತಾಗಲ್ಲ. ಅಂದ್ರೆ ಯಾರಿಗೂ ಜಾಸ್ತಿ ಅಲ್ಲಿ ನಮ್ಮ ಕಡೆ ಕರ್ನಾಟಕದವ್ರ ಆಡಿಯನ್ಸ್ ಇರೋದು ನಮಗೆ ಯಾರಿಗೂ ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ಎಂತ ಹಾಕ್ಬೇಕು ಗೊತ್ತಾ? ಡನ್. ಎನ್ ರೂಟ್ ವೈಜಾಗ್ ಸೀಟ್ ಬೆಲ್ಟ್ ಇಲ್ಲಿಂದ 500 ಕಿಲೋಮೀಟರ್ ಹೋಗ್ಬೇಕು ವೈಜಾಗಿ. ಸುಮ್ಮನೆ 650 ಇಲ್ಲಿಂದ 650 ನಾವು. ಓಕೆ ಇಲ್ಲಿ ಎಲೆಕ್ಷನ್ಗಳಲ್ಲಿ ಏನು ಕ್ರೇಜ್ ಗೊತ್ತಾಗ್ರು ಆಂಧ್ರದಲ್ಲಿ. ಅದ್ರ ಜೊತೆಗೆ ಇಲ್ಲಿ ಬ್ಯಾನರ್ಗಳೆಲ್ಲ ನೋಡಿದೆ. ಒಂದು ರೋಡಲ್ಲಿ ಇಲ್ಲಿ ಬ್ಯಾನರ್ ಹಾಕ್ಸೋರೆ ಗುರು. ಬಾಯ್ಸ್ ಬಂದು ಬೀಚ್ ಪಕ್ಕದಲ್ಲೇ ಇದ್ದೀವಿ. ಇಲ್ಲಿ ನೋಡ್ರಿ ಇಲ್ಲಿ ಬರ್ತಾ ಇದೆ ನೀರು. ದಿಸ್ ಈಸ್ ಥರ್ಡ್ ಟೈಮ್ ಬೇ ಆಫ್ ಬೆಂಗಾಲ್ ಕಾವಲಿದೆ. ವಿಂಡ್ ಜಾಸ್ತಿ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನಾಯ್ಸ್ ವೇವ್ಸಿಂದ ಬರ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೆವಿ ಅಂದರೆ ಹೆವಿ ಇದು ಬಿಡ್ತಿದೆ ಬಾಯ್ಸ್. ಸ್ವಲ್ಪ ಎನರ್ಜಿ ವ್ಲಾಗ್ ಇವಾಗ ಮಾಡಲ್ಲ. ನೀನು ಏನು ಮಾಡಲ್ಲ ಪ್ರಾಮಿಸ್. ನಿಂಗೇನೋ ಮಾಡೋಕ್ಕಾಗುತ್ತಾ? ನೋಡಿದ್ವಿ ನಾನು ಇಳಿಯೋದು ಬೇಡ ಅನ್ಕೊಂಡಿದ್ದೆ. ಇಳಿಸ್ಬಿಟ್ರು ಕಾಲಿಗೆ. ಇಲ್ಲಿ ಏನೇನು ನೋ ಜಾಸ್ತಿ ಬಂತು ಸೂಪರ್. ಮಚ್ಚಾ ಜಾಸ್ತಿ ಅಂದ್ಬಿಡ್ತು ಮಚ್ಚ ಈ ಸಲ. ಬಾ ನಿನ್ನ ಚಡಿ ನೆಂತ ಬಿಟ್ಟಿದೆ. ಅದೇ ಹೇಳಿದ್ದು ಅವಾಗಲೇ ಇಲ್ಲಿ ತನಕ ಬೇಸ್ ಬರ್ತಿತ್ತು. ಇವಾಗ ಇಲ್ಲಿ ತನಕ ಬಂದೈತೆ ಮತ್ತೆ ಅನ್ಕೊಂಡೇ ಇತ್ತು. ಏನು ಗೊತ್ತಾ ಸೀರಿಯಸ್ಲಿ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇಳಿಸ್ಬಿಟ್ರದ ಇವರು. ಬೆಳಗ್ಗೆ ಬಂದಿದ್ರೆ ಫಿಶಿಂಗ್ ಹೋಗ್ಬೋದಿತ್ತಂತೆ ಬೋಟಿಂಗು. ಬಟ್ ಬೇಡ ಅಂಥ ಟೈಮಿಲ್ಲ. ನಮ್ಮ ಗುಣ ನೋಡ್ಕೊಂಡು ಹೋಗಿ ಬಂದಿದ್ದಲ್ಲ, ನೋಡ್ಕೊಬಿಟ್ಟು ಹೋಗೋಣ. ಇವನು ಬ್ಯಾಂಡೇಜ್ ಬಿಟ್ಬಿಟ್ಟು ಇದನ್ನು ಬಿಚ್ಬೇಡ ಅಂದ್ರೆ ಇದನ್ನು ಬಿಚ್ಬಿಟ್ಟು ಬಂದವನೆ ಸರ್ಕಸ್ ಮಾಡ್ತವನೆ ಬಾಯಿ. ಬಟ್ ಇಟ್ಸ್ ಓಕೆ. ನಾಳೆ ಚೆನ್ನಾಗಿ ಹೋಗ್ಬೇಕಲ್ಲ ನೀನು ಅಂದಾಗ ಹೇಳ್ತಿ ತೊಡ್ರಿ. ನೋಡ್ಕೊಬಿಟ್ರಿ ಇಲ್ಲಿಂದ ಬೀಚಲ್ಲಿ ಬೋಟ್ ಇದೆ ಅಂತ ಕಡೆ. ಇದೆ ಬಾಯ್ಸ್ ಹಿಂಗು. ಓಕೆ ಇವಾಗ ಕಾವಲಿ ಸಿಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಿದ್ದಾನೆ. ಅಂದರೆ ಅದು ಇರೋದೇ ಒಂದು ಮೈನ್ ರೋಡು. ಅಲ್ಲಿ
ಅಲ್ಲಿ ಸುಮ್ಮನೆ ಗಾರ್ಲ್ ಹೋಗೋದು ಅದೇ ಎಕ್ಸ್ಪ್ಲೋರ್. ಅದನ್ನ ಶೋರೂಮ್ ಹೋಗ್ಬೇಕಿತ್ತು ಆಕ್ಚುಲಿ ಕೆಲಸ. ಸೊ ಹೆಂಗಿದ್ರು ಹೋಗ್ತಿದ್ವಲ್ಲ ಸುಮ್ಮನೆ. ಶೋರೂಮ್ ಇರೋದು ನಮ್ಮ ಕಡೆ, ನಮ್ಮ ಮನೆ ಕಡೆನೆ. ಸುಮ್ಮನೆ ಸುತ್ತಾಡ್ಕೊಂಡು ಒಂದು ರೌಂಡ್ ಸಿಟಿ ಸುತ್ತಾಡ್ಕೊಂಡು ಹೋಗೋದು. ಹಂಗೆ ನಮ್ಮ ಬಾನ್ಫೋರ್ಟಿಗೆ ಒಂದ್ಸರಿ ಕಾವಲಿ ಹೆಂಗಿದೆ ಅಂತ ತೋರಿಸ್ದಂಗೆ ಆಗುತ್ತೆ. ಇದು ಚೆನ್ನಾಗಿದೆ ಗುರು. 6 lane highway ಲಾಸ್ಟ್ ನಾವು ಲಾಗ್ ಬಲ್ ಬರ್ಬೇಕಾದ್ರೆ ನೋಡಿದ್ರಲ್ಲ, ಫುಲ್ ಇಲ್ಲಿಂದ ಕೋಲ್ಕತ್ತಾವ್ರು ಒಂದೇ ಇಲ್ಲಿಂದ ಕೋಲ್ಕತ್ತಾವರೆಗೂ ಹಿಂಗೆ ಒಂದೇ ರೋಡ್. ಮುಂದೆ ಹೋಗಿದ್ರೆ 8 lane ಆಗುತ್ತೆ ಫುಲ್. ಎಲ್ಲಿಂದ ವಿಜಯವಾಡ ದಾಟ್ಮೇಲೆ ಅಲ್ಲ, ಇಲ್ಲಿಂದ ಒಂದು 18 ಇಲ್ಲ 60 ಕಿಲೋಮೀಟರ್ಸ್ ಆಮೇಲೆ ಫುಲ್ ನಿಮ್ಗೆ 8 lane ಸಿಗುತ್ತೆ. ಸೊ ಅದು ಏನಕ್ಕೆ ಮಾಡಿದ್ರೆ ಅಂದ್ರೆ ಲೈಕ್ ಏನಾದ್ರು ವಾರ್ ಆತರ ಆದಾಗ ಜೆಟ್ ಎಲ್ಲ ಲ್ಯಾಂಡ್ ಆಗೋದಕ್ಕೆ ಅಲ್ಲಿ ರೋಡ್ ಮಾಡಿದ್ರು. ಅಲ್ಲಿ ಟೆಸ್ಟ್ ಮಾಡಿದ್ರು ಜೆಟ್, ಮತ್ತೆ ಗಾಡಿಗಳು ಟೆಸ್ಟ್ ಮಾಡಿದ್ರು ಅಲ್ಲಿ. ಲೈಕ್ ಬಂಪಿ ಇರಲ್ಲ, ಫುಲ್ ಸ್ಮೂತ್ ಇರುತ್ತೆ ರೋಡ್. ಇವೆಲ್ಲ ನಂಗೆ ಗೊತ್ತಿರಲಿಲ್ಲ. ದಿಸ್ ಇಸ್ ನೈಸ್ ಇನ್ಫಾರ್ಮೇಶನ್ ಮ್ಯಾನ್, ಐ ಅಪ್ರಿಷಿಯೇಟ್. ಅವನು ಮಜ್ಜಿಗೆ ಕುಡಿತೀಯಾ? ಪ್ರಾಮಿಸ್ ಕುಡಿತೀನಿ ಮಜ್ಜಿಗೆ ಕುಡಿತೀನಿ. ಅದು ಮಜ್ಜಿಗೆ ಅಲ್ಲ, ಯಾಕೆ ಲೆಫ್ಟ್ ಇದು ಮತ್ತೆ ಸ್ಮೆಲ್ ಬರುತ್ತೆ ಅದು ಮನೆಗೆ. ಓಕೆ, ಬಂದ್ವಿ ಅಲ್ಲಿಂದ. ಹೆವಿ ಡಿಹೈಡ್ರೇಟ್ ಆಗೋಗಿದ್ವಿ ಇನ್ ಟೆಂಪ್ರೇಚರ್ಗೆ. ಇವಾಗ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಊಟ ಎಲ್ಲ ಮಾಡ್ಕೊಂಡು ಇನ್ನೇನು ಹೊರಟ್ವಿ. ಅದಕ್ಕಿಂತ ಮುಂಚೆ ಹೇಳಿದ್ನಲ್ಲ ನಿಮಗೆ, ಬ್ರೋಕರ್ ಹೇಳಿಸ್ತೀನಿ ಲೈಕ್ ಯಾವಾಗ ಬಂದಿದ್ದು ಅಂತ. ಲೈಕ್ ನೀವು ಆಕ್ಸಿಡೆಂಟ್ ಆಗಿ ಆಲ್ಮೋಸ್ಟ್ 6 months ಆಗಲಿ. ಅವನಿಗೆ 5 months ಅನ್ಸುತ್ತೆ. 11th ಆಗಿದ್ದು. February. ಆಮೇಲೆ ಇಲ್ಲಿ ಬಂದಿದ್ದು ನೆಕ್ಸ್ಟ್ ದಿವಸ 12th. ಓಕೆ, ಏನಾಗಿತ್ತು ಅಂತ ನೀವು ಆಲ್ರೆಡಿ ಮುಂಚೆ ವ್ಲಾಗ್ ನೋಡಿಲ್ಲ ಅಂದರೆ ನೋಡಿ, ಕ್ಲೀನಾಗಿ ಕರೆಕ್ಟಾಗಿ ಅರ್ಥ ಆಗುತ್ತೆ ನಿಮಗೆ ಏನೇನಾಗಿತ್ತು ಅವನಿಗೆ ಅಂತ. ಇವಾಗ ಏನಕ್ಕೆ ಇದು ಇಷ್ಟೊಂದು ಡಿಲೇ ತಗೊಳ್ತಾ ಇರೋದು ಇದೆಲ್ಲ ಲೈಕ್ ಇದಕ್ಕೆ ಅಂದರೆ ಲೈಕ್ ಡಿಸ್ಲೊಕೇಟ್ ಆದರೆ ನಾರ್ಮಲಾಗಿ ಸರಿನೇ ಆಗಲ್ಲ ಅಂತ ತಾನೇ ಹೇಳೋದಲ್ಲರು. ಈ ಸ್ಪೋರ್ಟ್ಸ್ ಪರ್ಸನ್ಸಿಗೂ ಆಗಿದೆ ಡಿಸ್ಲೊಕೇಟ್, ಬಿಟ್ಟು ಅವ್ರಿಗೆ ಸರಿನೇ ಆಗಲ್ಲ ಲೈಫ್ ಟೈಮು. ಏನಾದ್ರು ಆದರೆ ರೋಹಿತ್ ಶರ್ಮಾ ನೀವು ಕ್ರಿಕೆಟಲ್ಲಿ ನೋಡಿರ್ತೀರ ಅಂದ್ರೆ ಹಂಗೆ ಅಲ್ಲೇ ಫಿಲ್ಟರ್ ರೆಡಿ ಮಾಡ್ಕೊಂಡಿದ್ದು. ಸೊ ಅದು ಸ್ಪೋರ್ಟ್ಸ್ ಪರ್ಸನ್ಸಿಗೆ. ಬಟ್ ಇವನು ಏನೋ ಬೇರೆ ಹೇಳ್ತಾ ಇದೆ ನನಗೆ. ನೀನು ಹೇಳು. ನಂದು ಡಿಸ್ಲೊಕೇಟು, ಅದ್ರ ಜೊತೆ ಮಸಲ್ ಟೇರ್ ಆಗಿದೆ. ಮಸಲ್ ಟೇರ್ ಆಗಿದೆ ಮತ್ತು ಬೋನ್ ಸ್ವಲ್ಪ ಕ್ರ್ಯಾಕ್ ಆಯಿತು. ಇವಾಗ ಅಂದರೆ ಇವಾಗ ನಿನಗೆ ಡಿಸ್ಲೊಕೇಟ್ ಆಗಿರೋ ಸರಿ ಮಾಡೋಕ್ಕಾಗಲ್ಲ, ಬಟ್ ಬೋನ್ಸ್ ಟೇರು ಮತ್ತೆ ಇಲ್ಲ, ನನಗೆ ಡಿಸ್ಲೊಕೇಟ್ ಆಗ್ತಿರೋದು ಅದರಿಂದಾನೆ. ಡಿಸ್ಲೊಕೇಟ್ ಆಗೋದು ತುಂಬ ಚಾನ್ಸಸ್ ಇದೆ. ಲೈಕ್ ಒಂದು ಮಸಲ್ ಟೇರ್ ಆಗ್ಬೋದು, ಇಲ್ಲಾಂದರೆ ಬೋನು ಅದೇನೋ ಅಂತಾರಲ್ಲ ಲೈಕ್ ವಯಸ್ಸಾಗಿರೋರಿಗೆ ರಬ್ಬಾಗಿ ಆ ಥರ. ನಂದು ಬಂದ್ಬಿಟ್ಟು ಒಂದು ಕ್ರ್ಯಾಕ್ ಇದೆ, ಆಮೇಲೆ ಮಸಲ್ ಟೇರ್ ಆಗಿದೆ. ಅದಕ್ಕೂ ನನಗೆ ಡಿಸ್ಲೊಕೇಟ್ ಆಗ್ತಿದೆ. ಮಸಲ್ ಟೇರ್ ಆಗಿ ಓಕೆ. ಲೈಕ್ ಅಲ್ಲಿ ಇದು ಲೈಕ್ ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂತ ಅಥವಾ ಇಲ್ಲಿಗೆ ಚೆನ್ನೈ ಹತ್ರ ಆಗುತ್ತೆ ಅಂತ ಇದು ಮಾಡಿದ್ದೆ? ಚೆನ್ನೈಯಲ್ಲಿ ಹತ್ರ ಅಂತ. ಆಮೇಲೆ ನಮ್ದು ಅಪ್ಪ ಗೌರ್ಮೆಂಟ್ ಎಂಪ್ಲಾಯ್ ಅಲ್ವಾ, ನಮಗೆ EHS ಕಾರ್ಡ್ ಇರುತ್ತೆ. ಕಾರ್ಡಲ್ಲಿ ಸ್ವಲ್ಪ ಅಮೌಂಟ್ ವಾಪಸ್ ಬರುತ್ತೆ. ಅಂದರೆ ಅಮೌಂಟ್ ಜಾಸ್ತಿ ಇತ್ತು ಆಪರೇಷನ್. ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದು ನೀವು ಚೆನ್ನೈಲಿ? ಫುಲ್ ಚೆನ್ನೈಲಿ, ಕಂಪ್ಲೀಟ್ ಚೆನ್ನೈಲಿ. ಲೈಕ್ ಎಷ್ಟು ದಿನ ಆಯಿತು ಟ್ರೀಟ್ಮೆಂಟ್ ಎಲ್ಲ? ಇವತ್ತಿಗೆ 1 month ಕರೆಕ್ಟಾಗಿ. ಇವತ್ತೆಲ್ಲ ನಿನ್ನೆ 1 month. ಅಲ್ಲಿ ಎಷ್ಟು ದಿನ ಅಡ್ಮಿಟ್ ಆಗಿದೆ ಅಂತ? ಅಲ್ಲಿ ಹಾಸ್ಪಿಟಲಲ್ಲಿ 4 ದಿನ ಆಪರೇಷನ್ನು, ಅದಕ್ಕೆ ಮುಂಚೆ 1 ದಿವಸ, ಆಮೇಲೆ ಒಂದು 4 ದಿವಸ ಇದ್ದೆ. ಟೋಟಲ್ 1 ವಾರ ಟೋಟಲ್. ಈಗೆಲ್ಲ ಎಷ್ಟು ಖರ್ಚಾಗಿದ್ದು ಓವರಾಲ್? ಅಂದರೆ ನೀನು EHS ಕಾರ್ಡ್ ಅಂತ ಹೇಳಿದ್ರೆ ಅದಿಲ್ಲ ಅಂದರೆ ನಾರ್ಮಲಾಗಿ ಎಷ್ಟು ಪೇ ಮಾಡಬೇಕು? ಇಲ್ಲ, ಫುಲ್ ಪೇ ಮಾಡ್ಬೇಕು ನಾವು. ಆಮೇಲೆ ಅವೆಲ್ಲ ಎತ್ಕೊಂಡು ಬಂದ್ಬಿಟ್ಟು ಇಲ್ಲಿ ಕೊಟ್ಟರೆ ಕ್ಲೇಮ್ ಆಗುತ್ತೆ. ಓಕೆ, ಇವಾಗ ಎಷ್ಟು ಪೇ ಆಗಿದೆ? ಇವಾಗ ಬರೀ ಆಪರೇಷನ್ಗೆ 2.5 ಆಯಿತು. 2 ಲಕ್ಷ. ಅಂದರೆ ಸ್ಟಿಚಸ್ ಹಾಕಿದ್ರಲ್ಲ, ಒಂದು ಸ್ಟಿಚ್ಗೆ 35K. ಮತ್ತೆ ಅದೇನು ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತಿದ್ದೆ? ಲೇಸರಲ್ಲೇ ಸ್ಟಿಚಸ್ ಹಾಕ್ತಾರೆ. ಸ್ಟ್ರಿಂಗ್ಸ್ ಇರುತ್ತೆ, ಲೇಸರ್ ಸ್ಟ್ರಿಂಗ್ಸು, ಅದನ್ನೇ ಸ್ಟಿಚಸ್ ಹಾಕ್ತಾರೆ ಒಳಗಡೆ. ಅದು ಒಂದು ಸ್ಟ್ರಿಂಗ್ 35K. ಓಕೆ, ಇವೆಲ್ಲ ಓಕೆ ಸಾಕು. ಇವಾಗ ಎಲ್ಲ ಕ್ಯೂರ್ ಆಗಿದೆ ಅಲ್ವಾ ಒಂದು ಲೆವೆಲಿಗೆ? ಇವಾಗ ಮತ್ತೆ ವಾಪಸ್ಸು ಕಂಪ್ಲೀಟಾಗಿ ಕೈ ರೆಡಿಯಾಗಿ ನಾರ್ಮಲಾಗಿ ಮತ್ತೆ ವಾಪಸ್ ಬರೋದಕ್ಕೆ ಮುಂಚೆ ಥರ ಆಗಬೇಕಂದ್ರೆ 3 months ಕೈ ಯೂಸ್ ಮಾಡೋಂಗಿಲ್ಲ, ಯಾವುದಕ್ಕೂ ಯೂಸ್ ಮಾಡೋಂಗಿಲ್ಲ. ಆಮೇಲೆ 3 months ನಾರ್ಮಲ್ ಯೂಸ್ ಮಾಡ್ಬೋದು. ಲೈಕ್ ಕೈ ಇಷ್ಟು ಹೈಟಲ್ಲಿ ಏನೊಂದು ಅದ್ರ ಕೆಳಗಡೆ ಏನೊಂದು ಕೆಲಸ ಮಾಡ್ಬೋದು. 6 months ಆದಮೇಲೆ ಅವ್ರಿಗೆ ಹೇಳಿದ್ರು ಸ್ವಿಮ್ಮಿಂಗು, ಈ ಕೈಯಲ್ಲಿ ಏನೇನು ಗೇಮ್ಸ್ ಆಡ್ತೋ ಎಲ್ಲ ಆಡಬೇಕು. 6 months 1 year ಆ ಗೇಮ್ಸ್ ಎಲ್ಲ ಆಡಬೇಕು. ಸ್ವಿಮ್ಮಿಂಗ್ ಪೂಲ್ ಅದು ಏನೇನೋ ಲಿಸ್ಟ್ ಕೊಟ್ಟಿದ್ರು. ಆಮೇಲೆ ಫಿಸಿಯೋಗೆ ಹೋಗ್ಬೇಕು, ಆಮೇಲೆ ಕೈ ಸರಿ ಹೋಗುತ್ತೆ. ಎಲ್ಲ ಸೇರಿ 1 year. ಮುಂಚೆ ಥರ ಬರಬೇಕಂದ್ರೆ, ಮುಂಚೆ ನನ್ನ ಕೈ ಹೆಂಗಿತ್ತು ಹಂಗೆ ಬರಬೇಕಂದ್ರೆ 1 year ಆಗುತ್ತೆ. ಎಲ್ಲ 1 year ಆದಮೇಲೆ ಸರ್ ರೆಡಿ ಆಗ್ತಾರೆ ಅಷ್ಟೇ. ಮತ್ತು ಇದು ಲಾಗ್ ಆದಮೇಲೆ ನೆಕ್ಸ್ಟ್ ಇವನು ಬರೋದು ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ. ಅಟ್ಲೀಸ್ಟ್ 1 month ಆಗುತ್ತಾ ನೆಕ್ಸ್ಟ್ ಬೆಂಗಳೂರು ಬರೋದು? ಈ ಮಂತ್ ಕೇಳಿದ್ರೆ ಮನೆಯಲ್ಲಿ. ನಾಳೆ ಡಾಕ್ಟರ್ ಮೇಲೆ ಡಿಪೆಂಡ್. ಡಾಕ್ಟರ್ ಏನು ಹೇಳ್ತಾರೆ ಅದು. ನಾಳೆ ಮತ್ತೆ ಹೋಗ್ಬೇಕಾ? ನಾಳೆ ಹೋಗ್ಬೇಕು. ಚೆನ್ನಾಗಿದೆ. ಇವಾಗ ಇಷ್ಟೇ. ನೆಕ್ಸ್ಟ್ ವ್ಲಾಗು ಏನಾದ್ರು ಬಂದರೆ ಅಲ್ಲಿ ಏನಾದ್ರು ಇದು ಮಾಡ್ತೀನಿ. ಮತ್ತು ನೆಕ್ಸ್ಟ್ ಒಂದು ಬೇರೆ ಸೀರೀಸ್ ಅಥವಾ ಪ್ರಿಪೇರ್ ವ್ಲಾಗು ಕಂಟಿನ್ಯೂ ಆಗುತ್ತೆ ಬೆಂಗಳೂರಲ್ಲಿ. ಇವಾಗ ನಾನು ಮತ್ತೆ ಬಾನ್ಫೋರ್ಟಿ ಹೊರಟ್ವಿ. ನಮ್ಮ ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಇದೇ ವ್ಲಾಗು ನಮ್ಮ ಬಾನ್ಫೋರ್ಟಿನೂ ಹಾಕೋನೆ. ನಾವು ಫುಲ್ ಬೀಚಲ್ಲೆಲ್ಲ ವ್ಲಾಗ್ ಮಾಡಿದ್ವಿ. ನೋಡಿ ಫುಲ್ಲು ಕ್ರೇಜಿಯಾಗಿ ಎಂಜಾಯ್ ಮಾಡಿದ್ವಿ. ಬಟ್ ಇನ್ನೊಂದು 2-3 ಕ್ಲಿಪ್ ಹಾಕಿಲ್ಲ, ಹಾಕೋದು ಇಲ್ಲ. ಇನ್ನೊಂದು ದಿವಸ ಯಾವ ಥರ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.